ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಛೇದವನ್ನ ಅಕರ್ಣೀಕರಿಸುವುದು ಅಂದ್ರೆ ರ್ಯಾಷನಲೈಸ್ ದ ಡಿನಾಮಿನೇಟರ್ ಅನ್ನುವಂಥ ಕಾನ್ಸೆಪ್ಟ್ ಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮಗೆ ಕೆಲವೊಂದಿಷ್ಟು ಬೇಸಿಕ್ ಅಂಶಗಳು ಗೊತ್ತಿರಬೇಕು. ಅದು ಏನಂತಂದ್ರೆ ರೂಟ್ ಆಫ್ ಎನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎನ್ ಅಂತ ಗೊತ್ತಿರಬೇಕು. ಅಂದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಏನ್ ಉಳಿಯುತ್ತೆ ಅಂದ್ರೆ ಎನ್ ಅಂತ ಉಳಿಯುತ್ತೆ. ಯಾಕೆ ಕ್ಯಾನ್ಸಲ್ ಆಗುತ್ತೆ ಅಂತಂದ್ರೆ ಲಾ ಆಫ್ ಇಂಡೈಸಸ್ ಅಂದ್ರೆ ಘಾತಾಂಕಗಳ ನಿಯಮದ ಪ್ರಕಾರ ಅದು ಕ್ಯಾನ್ಸಲ್ ಆಗಿರುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿರುತ್ತೆ. ಸೊ ರೂಟ್ ಎನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎನ್ ಅಂತ ನಮ್ಗೆ ಗೊತ್ತಿರಬೇಕು. ಇಷ್ಟೇ, ಸ್ಕ್ವೇರ್ ರೂಟ್ ಒಳಗಿರುವಂತ ನಂಬರ್ ಅಷ್ಟೇ ಉಳಿಯುತ್ತೆ. ಅದೇ ರೀತಿ ಎಕ್ಸಾಂಪಲ್ ಏನು ಅಂತಂದ್ರೆ ರೂಟ್ 3 ಸ್ಕ್ವೇರ್ ಅಂದ್ರೆ ಸ್ಕ್ವೇರ್ ರೂಟ್ ಹೋಯ್ತು, ಉಳಿಯೋದೆಷ್ಟು 3. ಅದೇ ರೀತಿ ರೂಟ್ 7 ಸ್ಕ್ವೇರ್ ಅಂದ್ರೆ ಎಷ್ಟು 7. ಅದೇ ರೀತಿ ರೂಟ್ 10 ಸ್ಕ್ವೇರ್ ಅಂತಂದ್ರೆ ಸ್ಕ್ವೇರ್ ರೂಟ್ ಹೋಗಿ ಎಷ್ಟು ಉಳಿಯುತ್ತೆ 10. ಈ ಬೇಸಿಕ್ ಅಂಶ ಇಲ್ಲಿ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ಸೂತ್ರಗಳು ಸಹಿತ ಗೊತ್ತಿರಬೇಕು. ಅಂದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಏನಂತ ಗೊತ್ತಿದೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಗೊತ್ತಿದೆ. ಓಕೆ, ನೆಕ್ಸ್ಟ್ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ನಮಗ್ ಗೊತ್ತಿದೆ. ಎಕ್ಸ್ ಇಂಟು ಎಕ್ಸ್ ಅನ್ನ ಏನಂತ ಬರಿತೀವಿ ನಾವು, ಎಕ್ಸ್ ಸ್ಕ್ವೇರ್ ಅಂದ್ರೆ ಅಲ್ಲಿರುವಂತ ಘಾತಗಳನ್ನ ಕೂಡಿಸಿರ್ತೀವಿ. ಅದೇ ರೀತಿ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಅಂತಂದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಬರಿತೀವಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಏನು ಅಂತಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಆಗಿರುತ್ತೆ ಅಂತ ನಿಮಗೆ ಗೊತ್ತಿದೆ. ನೆಕ್ಸ್ಟ್ ಅದೇ ರೀತಿ ಎ ಮೈನಸ್ ಬಿ ಇಂಟು ಎ ಮೈನಸ್ ಬಿ ನಾವು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತ ಬರೀತೀವಿ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಏನು ಅಂತಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂತ ಬರುತ್ತೆ. ಈ ಬೇಸಿಕ್ ಅಂಶಗಳು ಗೊತ್ತಿದ್ರೆ ನಾವು ಛೇದವನ್ನು ಅಕರ್ಣೀಕರಿಸುವುದರ ಮೇಲಿರುವಂತಹ ಲೆಕ್ಕಗಳನ್ನು ನಾವು ಸುಲಭವಾಗಿ ಮಾಡಬಹುದು. ಓಕೆ, ಏನ್ ಗೊತ್ತಿರಬೇಕಲ್ವಾ. ರೂಟ್ ಎನ್ ಸ್ಕ್ವೇರ್ ಅಂದ್ರೆ ಎನ್, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಗೊತ್ತಿರಬೇಕು. ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಅಂತಂದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತೆ ಅಂತ ಗೊತ್ತಿರಬೇಕು. ಎ ಮೈನಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತೆ ಅಂತ ನಮಗೆ ಗೊತ್ತಿರಬೇಕು. ಮೊದಲನೇ ಸಂಖ್ಯೆ ಏನಿದೆ ಅಂತಂದ್ರೆ 1/√2 ಅಂತ. ಈ ಛೇದವನ್ನು ಯಾಕೆ ಅಕರ್ಣೀಕರಿಸ್ತೀವಿ ಅಂತಂದ್ರೆ ಈ ಒಂದು ಸಂಖ್ಯೆ ಇರುತ್ತಲ್ಲ ಅದ್ರ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಬರೀತೀವಿ. ಅಂತಂದ್ರೆ ಆದರ್ಶ ರೂಪದಲ್ಲಿ ಬರಿಬೇಕು ಅಂತಂದ್ರೆ ಛೇದದಲ್ಲಿ ಅಕರ್ಣಿ ಅಂದ್ರೆ ವರ್ಗಮೂಲ ಇರಬಾರ್ದು, ಅದು ಅಂಶದಲ್ಲಿ ಬಂದ್ರೆ ನಡೆಯುತ್ತೆ. ಈ ಛೇದದಲ್ಲಿ ಇರಬಾರ್ದು ಅಂತಾನೆ ನಾವು ಛೇದವನ್ನ ಅಕರ್ಣೀಕರಿಸ್ತೀವಿ. ಓಕೆ, ಈ ರೂಟ್ 1/√2 ಅಂತ ಇದೆ. ಇಲ್ಲಿ ನೆನ್ಪಿಟ್ಕೊಳ್ಳಿ ಏನಂತಂದ್ರೆ ಛೇದದಲ್ಲಿ ಇರುವಂತ ಸಂಖ್ಯೆಯನ್ನೇ ಅಂದ್ರೆ ಇಲ್ಲಿ ಈ ಛೇದದಲ್ಲಿ ಏನಿದೆ √2, ಇದೇ ಸಂಖ್ಯೆಯನ್ನ ಅಂಶಕ್ಕೆ ಗುಣಿಸಬೇಕು, ಛೇದಕ್ಕೆ ಗುಣಿಸಬೇಕು. ಈ ರೀತಿ ಎಲ್ಲಾ ಲೆಕ್ಕಗಳಲ್ಲೂ ಸೇಮ್ ಛೇದದಲ್ಲಿ ಇರುವಂತ ಸಂಖ್ಯೆಯನ್ನ ಅಂಶಕ್ಕೆ ಮತ್ತು ಛೇದಕ್ಕೆ ಎರಡು ಕಡೆ ಗುಣಿಸಬೇಕು. ಓಕೆ, ಇಲ್ಲಿ √2 ಇರೋದ್ರಿಂದ √2/√2 ಅಂತ ಗುಣಿಸ್ತಾ ಇದೀವಿ. ನೆಕ್ಸ್ಟ್ √2 ಇಂಟು 1 ಅಂದ್ರೆ √2. ನಮಗ್ ಗೊತ್ತಿದೆ √2 ಇಂಟು √2 ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಅದೇ ರೀತಿ √2 ಇಂಟು √2 ಸ್ಕ್ವೇರ್ ಅಂತ ಆಗುತ್ತೆ. ನೆಕ್ಸ್ಟ್ √2 ಹಾಗೆ ಬರ್ದಿದೀವಿ. √2 ಸ್ಕ್ವೇರ್ ಅಂತ ಇದೆ, ಆಗ್ಲೇ ಹೇಳಿದೀನಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 2 ಅಂತ ಉಳಿಯುತ್ತೆ. ಹಾಗಾದ್ರೆ 1/√2 ಅನ್ನ ನಾವು ಯಾವ ರೀತಿ ಬರೀಬಹುದು, √2/2 ಅಂತಾನು ಬರೀಬಹುದು. ಓಕೆ, ಗೊತ್ತಾಯ್ತಲ್ವಾ. ನೆಕ್ಸ್ಟ್ 1/√3 ಅಂತ ಇದೆ. ಈ ಛೇದದಲ್ಲಿ √3 ಇರೋದ್ರಿಂದ ಅಂಶ ಮತ್ತು ಛೇದಗಳ ಎರಡಕ್ಕೂ ನಾವೇನ್ ಮಾಡ್ಬೇಕು ಅಂತಂದ್ರೆ √3ರಿಂದನೇ ಗುಣಿಸ್ಬೇಕು. ಓಕೆ, √3 ಇಂಟು 1 ಅಂದ್ರೆ √3, √3 ಇಂಟು √3 ಅಂದ್ರೆ √3 ಸ್ಕ್ವೇರ್. ಈ √3 ಹಾಗೆ ಇರುತ್ತೆ. ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ /3 ಅಂತ ಉಳಿಯುತ್ತೆ. ಓಕೆ, ಇದೇ ರೀತಿ ಇದೆ ಸೇಮ್. ನೆಕ್ಸ್ಟ್ 5/√2. ಹಾಗಾದ್ರೆ ಇಲ್ಲಿ ಛೇದದಲ್ಲಿ ಇರುವಂತಹ ಸಂಖ್ಯೆ ಯಾವುದು √2 ಇಂಟು √2 ಎರಡಕ್ಕೂ ಅಂಶ ಛೇದಗಳು ಎರಡಿಗೂ ಗುಣಿಸ್ಕೊಂಡಿದ್ವಿ. 5 ಇಂಟು √2 ಈ ಸಂಖ್ಯೆನ ಗುಣಿಸೋದಿಕ್ ಬರೋದಿಲ್ಲ, ಇದನ್ನ ಹಾಗೆ ಬರಿಬೇಕಾಗತ್ತೆ ನಾವು. ಯಾಕಂತಂದ್ರೆ ಇದು ಅಭಾಗಲಬ್ಧ ಸಂಖ್ಯೆ, ಇದು ಭಾಗಲಬ್ಧ ಸಂಖ್ಯೆ, ಅವೆರಡನ್ನು ಗುಣಿಸೋದಿಕ್ ಬರೋದಿಲ್ಲ. 5 ಇಂಟು √2 ಅಂದ್ರೆ 5√2 ಅಂತಾನೆ ಬರಿಬೇಕು. √2 ಇಂಟು √2 ಅಂತಂದ್ರೆ √2 ಹೋಲ್ ಸ್ಕ್ವೇರ್ ಅಂತ ಬರಿತೀವಿ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಇಲ್ಲಿ ಕೆಳಗೆ ಉಳಿಯುತ್ತೆ 2 ಅಂದ್ರೆ ಮೇಲೆ 5√2/2 ಅಂತ ಉಳಿಯುತ್ತೆ. ಓಕೆ, ಇಷ್ಟೇ. ನೆಕ್ಸ್ಟ್ 4ನೇದ್ದು 7/3√5. ಇಲ್ಲಿ ಛೇದದಲ್ಲಿ ಇರುವಂತ ಈ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆನ ಗುಣಿಸ್ಕೊಂಡ್ರೆ ಅಷ್ಟೇ ಸಾಕು, ಅಥವಾ 3 ಗುಣಿಸಿದ್ರು ಆನ್ಸರ್ ಏನ್ ತಪ್ಪು ಬರಲ್ಲ. 3√5 ಅಂತ ಗುಣಿಸ್ಕೊಂಡ್ರೆ ತಪ್ಪಾಗಲ್ಲ, ಬಟ್ ನಾವಿಲ್ಲಿ √5 ಅಂತ ಗುಣಿಸ್ಕೊಳ್ಳೋಣ ಸಾಕು. ಸೊ √5 ಇಂಟು √5, 7 ಇಂಟು √5 7√5, 3√5 ಇಂಟು √5, 3 ಹಾಗೆ ಬರೆಯೋಣ. √5 ಇಂಟು √5 √5 ಸ್ಕ್ವೇರ್ ಆಗುತ್ತೆ. 7√5 ಮೇಲಿದ ಹಾಗೆ ಇರಲಿ, ಇದು 3 ಹಾಗೆ ಇರಲಿ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಇಲ್ಲಿ 5 ಅಂತ ಉಳಿಯುತ್ತೆ. ಇವುಗಳ ನಡುವೆ ಏನಿಲ್ಲ ಅಂದ್ರೂ ಇಂಟು ಅಂತ ಇರುತ್ತೆ. ಸೊ 7√5 ಹಾಗೆ ಇರಲಿ. 3 ಇಂಟು 5 ಅಂದ್ರೆ ಎಷ್ಟು ಬರುತ್ತೆ 15 ಅಂತ ಬರುತ್ತೆ. ಹಾಗಾದ್ರೆ ನಾವು 7/3√5 ಅನ್ನ 7√5/15 ಅಂತ ಬರೀಬಹುದು. ಈ ರೀತಿ ನಾವು ಲೆಕ್ಕಗಳನ್ನ ಮಾಡಬೇಕಾಗುತ್ತೆ.
ಈಗ ಹೇಳಿದ್ನಲ್ಲ ಅದೇ ರೀತಿ ಈ ಲೆಕ್ಕಗಳನ್ನು ನೀವು ಟ್ರೈ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನು ಅಂತಂದ್ರೆ 5ನೇದು 1/2 ಪ್ಲಸ್ √3. ಈ ರೀತಿ ಇದ್ರೆ ಏನ್ ಮಾಡೋದು ಅಂದ್ರೆ ಇದೇ ಸಂಖ್ಯೆನ ಗುಣಿಸ್ಕೋಬಾರ್ದು. ಈ ರೀತಿ 2 ಸಂಖ್ಯೆಗಳು ಇದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಆಕ್ಚುಲಿ ಛೇದದಲ್ಲಿ ಏನಿದೆ 2 ಪ್ಲಸ್ √3. ನೀವು ಇಲ್ಲಿ ಸಂಖ್ಯೆ ಗುಣಿಸ್ಕೋಬೇಕಾದ್ರೆ ಇಲ್ಲಿ ಮಿಡಲ್ ಇರುತ್ತಲ್ಲ ಆ ಚಿಹ್ನೆನ ಚೇಂಜ್ ಮಾಡ್ಬೇಕು. ಅಂದ್ರೆ 2 ಪ್ಲಸ್ √3 ಇದ್ರೆ ನೀವು 2 ಮೈನಸ್ √3 ಅಂತ ಅಂಶಕ್ಕೂ ಗುಣಿಸ್ಬೇಕು, ಛೇದಕ್ಕೂ ಗುಣಿಸ್ಬೇಕು. ಓಕೆ, ಗೊತ್ತಾಯ್ತಲ್ವಾ? 2 ಪ್ಲಸ್ √3 ಇರೋದ್ರಿಂದ ಅಂಶ ಮತ್ತು ಛೇದಗಳಿಗೆ 2 ಮೈನಸ್ √3 2 ಮೈನಸ್ √3 ಅಂತ ಗುಣಿಸ್ಬೇಕು. ನೆಕ್ಸ್ಟ್ ಗುಣಿಸಿ ಪ್ರೊಸೀಜರ್ ಎಲ್ಲ ಸೇಮ್ ಇರುತ್ತೆ. 2 ಮೈನಸ್ √3 ಇಂಟು 1 ಅಂದ್ರೆ 2 ಮೈನಸ್ √3. ನಮಗೆ ಗೊತ್ತಿದೆ ಯಾವುದೇ ಸಂಖ್ಯೆಗೆ 1ರಿಂದ ಗುಣಿಸಿದಾಗ ಉತ್ತರ ಅದೇ ಬರುತ್ತೆ. ಸೊ 2 ಮೈನಸ್ √3 ಇಂಟು 1 ಅಂದ್ರೆ 2 ಮೈನಸ್ √3. ನೆಕ್ಸ್ಟ್ 2 ಪ್ಲಸ್ √3 ಇಂಟು 2 ಮೈನಸ್ √3. ಇವೆರಡು ಮಲ್ಟಿಪ್ಲಿಕೇಶನ್. ಇದು ಯಾವ ಫಾರ್ಮಿಗೆ ಬಂತು ಅಂತಂದ್ರೆ a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಏನಂತ ಗೊತ್ತಿದೆ, a² ಮೈನಸ್ b² ಅಂತ ಗೊತ್ತಿದೆ. ಇದು 2 ಮೈನಸ್ √3 ಹಾಗೆ ಇರಲಿ. ಇದು a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಹಾಗಾದ್ರೆ a ಅಂದ್ರೆ 2, b ಅಂದ್ರೆ √3. ನಮಗೆ ಗೊತ್ತಿದೆ ಏನಾಗಬೇಕದು a² ಮೈನಸ್ b² ಆಗಬೇಕು. ಹಾಗಾದ್ರೆ a² ಅಂದ್ರೆ 2² ಮೈನಸ್ b² ಅಂತಂದ್ರೆ √3 ಹೋಲ್ ಸ್ಕ್ವೇರ್ ಅಂತ ಆಗಬೇಕು. ಓಕೆ, 2 ಮೈನಸ್ √3, 2 ಸ್ಕ್ವೇರ್ ಅಂದ್ರೆ 2 4 ಮೈನಸ್ √3² ಹೇಳಿದೀನಿ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, 3 ಅಂತ ಉಳಿಯುತ್ತೆ. ಸೊ 2 ಮೈನಸ್ √3 ಡಿವೈಡೆಡ್ ಬೈ 4 ಮೈನಸ್ 3 ಅಂದ್ರೆ 1. ಯಾವುದೇ ಸಂಖ್ಯೆಗೆ ಡಿವೈಡೆಡ್ ಬೈ 1 ಬರೆದ್ರೂ ನಡೆಯುತ್ತೆ ಅಥವಾ ಬರಿದೇ ಇದ್ರೂ ನಡೆಯುತ್ತೆ. ಸೊ ಆನ್ಸರ್ ಈಸ್ 2 ಮೈನಸ್ √3. ಗೊತ್ತಾಯ್ತಲ್ವಾ? 1 ಡಿವೈಡೆಡ್ ಬೈ 2 ಪ್ಲಸ್ √3 ಅನ್ನು ನಾವು 2 ಮೈನಸ್ √3 ಅಂತಾನು ಬರೀಬಹುದು. ನೆಕ್ಸ್ಟ್ 6ನೇದು ಏನಿದೆ ಅಂದ್ರೆ 1 ಡಿವೈಡೆಡ್ ಬೈ 3 ಪ್ಲಸ್ √5. ಇಲ್ಲಿ 3 ಪ್ಲಸ್ √5 ಇರೋದ್ರಿಂದ ಇಲ್ಲಿ ನಾವೇನ್ ಗುಣಿಸ್ಕೋಬೇಕು, 3 ಮೈನಸ್ √5 ಅಂಶಕ್ಕೂ ಛೇದಕ್ಕೂ. ಓಕೆ, ಗೊತ್ತಾಯ್ತಲ್ವ? ಪ್ಲಸ್ ಇದ್ರೆ ಮೈನಸ್ ಗುಣಿಸ್ಕೋಬೇಕು, ಅಥವಾ ಇಲ್ಲೇ ಮೈನಸ್ ಇದ್ರೆ ನೀವು ಪ್ಲಸ್ ಹಾಕಿ ಗುಣಿಸ್ಕೋಬೇಕಷ್ಟೇ. ಸೊ ಈ 2 ಅಂಶ ಮತ್ತು ಛೇದಗಳಿಗೆ 3 ಮೈನಸ್ √5, 3 ಮೈನಸ್ √5 ಗುಣಿಸ್ಕೊಂಡಿದೀವಿ. 3 ಮೈನಸ್ √5 ಇಂಟು 1 ಅಂದ್ರೆ 3 ಮೈನಸ್ √5. ನೆಕ್ಸ್ಟ್ 3 ಪ್ಲಸ್ √5 ಇಂಟು 3 ಮೈನಸ್ √5 ಅಂತ ಬರೀತೀವಿ. ಇದು ಯಾವ ಸೂತ್ರ ಪ್ರಕಾರ ಬಂತು? a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ನಮಗೆ ಗೊತ್ತಿದೆ a² ಮೈನಸ್ b² ಅಂತ. ಈ ಅಂಶದಲ್ಲಿ ಹಾಗೆ ಇರೋದನ್ನ ಹಾಗೆ ಬರೆಯೋಣ. ಇದು ಕಳಿಯೋದಕ್ಕೆ ಬರೋದಿಲ್ಲ, ಯಾಕಂತಂದ್ರೆ √5 ಅಭಾಗಲಬ್ಧ ಸಂಖ್ಯೆ, 3 ಭಾಗಲಬ್ಧ ಸಂಖ್ಯೆ. ಸೊ ಕಳಿಯೋದಕ್ಕೆ ಬರೋದಿಲ್ಲ. ಸೊ ಹಾಗೆ ಬರಿಬೇಕು ಅದನ್ನ. ಕೆಳಗಡೆ ಇದು ಛೇದದಲ್ಲಿರುವಂತದ್ದು a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸೂತ್ರಕ್ಕೆ ಬರುತ್ತೆ. ಹಾಗಾಗಿ a ಅಂದ್ರೆ 3, b ಅಂದ್ರೆ √5. ಹಾಗಾದ್ರೆ a² ಅಂದ್ರೆ 3² ಮೈನಸ್ b² ಅಂತಂದ್ರೆ √5² ಅಂತ ಆಗುತ್ತೆ. ಓಕೆ, ಗೊತ್ತಾಯ್ತಲ್ಲ? ಈ ರೀತಿ ಬರ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಂದ್ ವೇಳೆ ಗೊತ್ತಾಗ್ಲಿಲ್ಲ ನೋಡಿ, 3 ಪ್ಲಸ್ √5 ಇಂಟು 3 ಮೈನಸ್ √5 ಅಂತ. ಅಂದ್ರೆ a ಅಂದ್ರೆ 3, ಬಿ ಅಂದ್ರೆ √5. ನಮಗೆ ಗೊತ್ತಿದೆ a² ಮೈನಸ್ b² ಫಾರ್ಮಿಗೆ ಬರಬೇಕು. ಇಲ್ಲಿ a ಅಂದ್ರೆ ಏನು 3² ಮೈನಸ್ ಬಿ ಅಂದ್ರೆ ಏನು √5². 3² ಅಂದ್ರೆ 9, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 5 ಅಂತ ಬರುತ್ತೆ. 9ರಲ್ಲಿ 5 ಹೋದ್ರೆ ಎಷ್ಟು ಬರುತ್ತೆ? 4 ಬರುತ್ತೆ. ಓಕೆ, ಈ ರೀತಿಯಾಗಿ ಫಾರ್ಮುಲಾ ಹಾಕ್ದೇನೆ ಡೈರೆಕ್ಟ್ ಆಗಿ ಬರೆಯೋದನ್ನು ಕಲ್ಕೋಬೇಕಾಗುತ್ತೆ. ಓಕೆ, ಅದೇ ರೀತಿ ಏನಾಯ್ತು ಅಂದ್ರೆ a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, a² ಮೈನಸ್ b² ಈ ರೀತಿ ಬರುತ್ತೆ. 3 ಮೈನಸ್ √5 ಹಾಗೆ ಇರಲಿ. 3² ಅಂದ್ರೆ 9 ಮೈನಸ್ 5² ಅಂದ್ರೆ √5² ಅಂದ್ರೆ 5. 3 ಮೈನಸ್ √5 ಮೇಲಿಂದ ಹಾಗೆ ಇರಲಿ. 9ರಲ್ಲಿ 5 ಹೋದ್ರೆ 4. ಓಕೆ, ಗೊತ್ತಾಯ್ತಲ್ವಾ? ಇದನ್ನ 1 ಡಿವೈಡೆಡ್ ಬೈ 3 ಪ್ಲಸ್ √5 ಅನ್ನ ನಾವೇನಂತ ಬರಿಬಹುದು? 3 ಮೈನಸ್ √5 ಡಿವೈಡೆಡ್ ಬೈ 4 ಅಂತ ಬರಿಬಹುದು. ಗೊತ್ತಾಯ್ತಲ್ವಾ? ನೆಕ್ಸ್ಟ್ 1 ಡಿವೈಡೆಡ್ ಬೈ 7 ಪ್ಲಸ್ 3 √2 ಅಂತ ಇದೆ. ಸೊ ನಾವೇನ್ ಗುಣಿಸ್ಕೋಬೇಕು? 7 ಮೈನಸ್ 3 √2 ಅಂತ ಅಂಶ ಮತ್ತು ಛೇದಗಳ 2 ಗುಣಿಸ್ಕೋಬೇಕು. ಓಕೆ, 7 ಮೈನಸ್ 3 √2 ಇಂಟು 1 ಅಂದ್ರೆ 7 ಮೈನಸ್ 3 √2. ಇದು a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಿಗೆ ಬರುತ್ತೆ. ಮೇಲಿದ್ ಹಾಗೆ ಬರೆಯೋಣ. ಇದು a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದ್ರೆ a² ಮೈನಸ್ b² ಆಗಬೇಕು. a ಅಂದ್ರೆ 7², b ಅಂದ್ರೆ 3 √2 ಹೋಲ್ ಸ್ಕ್ವೇರ್. ಇದು ಮೇಲಿನ ಅಂಶವನ್ನು ಹಾಗೆ ಬರೆಯೋಣ. 7² ಅಂತಂದ್ರೆ ಏನು 49 ಮೈನಸ್ ಇಲ್ಲಿ ನೋಡಿ, ಇದು 3 √2² ಅಂತಂದ್ರೆ 3ಕ್ಕೂ ಸ್ಕ್ವೇರ್ ಮಾಡಬೇಕು, √2ಕ್ಕೂ ಸ್ಕ್ವೇರ್ ಮಾಡಬೇಕು ಅಂತ ಅರ್ಥ. ಸೊ 3² ಅಂದ್ರೆ 9, √2² ಅಂದ್ರೆ 2. ಓಕೆ, ಇದು ಮೇಲಿನ ಅಂಶವನ್ನ ನಾವು ಹಾಗೆ ಬರೆಯೋಣ. ಕೆಳಗಡೆ
49 ಮೈನಸ್ 9 ಎಷ್ಟು ಬರುತ್ತೆ 18 ಅಂತ ಬರುತ್ತೆ. ಈ ಅಂಶವನ್ನು ಹಾಗೆ ಬರೆಯೋಣ, ಯಾಕಂತಂದ್ರೆ ಇದನ್ನ ಕೂಡಿಸೋದಕ್ಕೂ ಬರಲ್ಲ ಕಳೆಯೋದಕ್ಕೂ ಬರಲ್ಲ, ಇದು ಆನ್ಸರ್ ಇಷ್ಟೇ ಇರುತ್ತೆ. 49ರಲ್ಲಿ 18 ಹೋದ್ರೆ ಎಷ್ಟು ಉಳಿಯುತ್ತೆ 31 ಅಂತ ಬರುತ್ತೆ. ಓಕೆ, ಹಾಗಾದ್ರೆ ನಾವು 1/7 ಪ್ಲಸ್ 3 ರೂಟ್ 2 ಏನಂತ ಬರೀಬಹುದು, 7 ಮೈನಸ್ 3 ರೂಟ್ 2 ಡಿವೈಡೆಡ್ ಬೈ 31 ಅಂತ ಬರೀಬಹುದು. ನೆಕ್ಸ್ಟ್ ಎಕ್ಸಾಂಪಲ್ 1/5 ಮೈನಸ್ ರೂಟ್ 3. ಇಲ್ಲಿ √5 ಮೈನಸ್ ರೂಟ್ 3 ಇರೋದ್ರಿಂದ √5 ಪ್ಲಸ್ ರೂಟ್ 3 ಅಂಶ ಮತ್ತು ಛೇದಗಳ ಎರಡನ್ನು ಗುಣಾಕಾರ ಮಾಡ್ಕೋಬೇಕು. √5 ಪ್ಲಸ್ ರೂಟ್ 3 ಇಂಟು 1 ಅಂದ್ರೆ √5 ಪ್ಲಸ್ ರೂಟ್ 3 ಅಂತ ಬರುತ್ತೆ. ಇದು a ಪ್ಲಸ್ ಬಿ ಇಂಟು a ಮೈನಸ್ ಬಿ, ಇಲ್ಲಿ a ಮೈನಸ್ ಬಿ ಇಂಟು a ಪ್ಲಸ್ ಬಿ ಅಂತ ಇದೆ, ನಡೆಯುತ್ತೆ. a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಂತಂದ್ರೆ ಈ ಅಂಶಕ್ಕೆ ನಾವು ಈ ಅಂಶವನ್ನು ಹಾಗೆ ಬರಿತೀವಿ. ನೆಕ್ಸ್ಟ್ a² ಮೈನಸ್ b² ಆಗ್ಬೇಕಲ್ಲ, ಇದು a ಅಂದ್ರೆ √5 ಅದಕ್ಕೆ ಸ್ಕ್ವೇರು ಮೈನಸ್ b ಅಂದ್ರೆ √3 ಅದಕ್ಕೆ ಸ್ಕ್ವೇರ್. ಈ ಅಂಶವನ್ನ ಹಾಗೆ ಬರೆಯೋಣ. ನೆಕ್ಸ್ಟ್ √5² ಅಂದ್ರೆ 5, √3² ಅಂದ್ರೆ 3. 5ರಲ್ಲಿ 3 ಹೋದ್ರೆ ಎಷ್ಟು ಬರುತ್ತೆ 2 ಅಂತ ಬರುತ್ತೆ. ಈ ಅಂಶಕ್ಕೆ ಅಂಶವನ್ನು ಹಾಗೆ ಬರ್ತಿದ್ದೀವಿ, ಗೊತ್ತಾಯ್ತಲ್ವಾ. 1/5 ಮೈನಸ್ √3 ನಾವೇನಂತ ಬರಿಬಹುದು, √5 ಪ್ಲಸ್ √3 ಡಿವೈಡೆಡ್ ಬೈ 2 ಅಂತ ಬರಿಬಹುದು. ಇದೇ ರೀತಿ ಈ ಕೆಳಗಿನ ಉದಾಹರಣೆಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿದ ನೋಡಿ. ನೆಕ್ಸ್ಟ್ ಎಕ್ಸಾಂಪಲ್ 5/5 ಮೈನಸ್ ರೂಟ್ 3 ಅಂತ ಇದೆ. ಛೇದದಲ್ಲಿ √5 ಮೈನಸ್ ರೂಟ್ 3 ಇರೋದ್ರಿಂದ √5 ಪ್ಲಸ್ ರೂಟ್ 3 ನಾವು ಗುಣಾಕಾರ ಮಾಡ್ಕೋಬೇಕಾಗುತ್ತೆ, ಅಂಶ ಮತ್ತು ಛೇದಗಳಿಗೆ ಎರಡು. ಓಕೆ, ನೆಕ್ಸ್ಟ್ 5 ಇಂಟು √5 ಪ್ಲಸ್ ರೂಟ್ 3 ಅಂತ ಆಗುತ್ತೆ. ಇಲ್ಲಿ ಸಂಖ್ಯೆ 1 ಇದ್ರೆ ಇದನ್ನ ಡೈರೆಕ್ಟ್ ಆಗಿ ಬರಿತೀವಿ, ಬಟ್ ಇಲ್ಲಿ ಸಂಖ್ಯೆ ಇದ್ರೆ ಆ ಸಂಖ್ಯೆ ಬರ್ಕೊಂಡು ಬ್ರಾಕೆಟ್ ಹಾಕೊಂಡು ಬರ್ಕೋಬೇಕು. 5 ಇಂಟು √5 ಪ್ಲಸ್ ರೂಟ್ 3 ಕೆಳಗಿಂದ ಯಾವಾಗ್ಲೂ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮ್ಗೆ ಬರುತ್ತೆ. ಯಾಕಂತಂದ್ರೆ ನಾವು ಇಲ್ಲಿ ಮೈನಸ್ ಇದ್ರೆ ಪ್ಲಸ್ ತಗೊಂಡಿರ್ತೀವಿ, ಇಲ್ಲಿ ಪ್ಲಸ್ ಇದ್ರೆ ಮೈನಸ್ ತಗೊಂಡಿರ್ತೀವಿ. ಇದು ಛೇದದಲ್ಲಿರುವಂತದ್ದು ಯಾವಾಗ್ಲೂ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮ್ಗೆ ಬರುತ್ತೆ. ಓಕೆ, √5 ಮೈನಸ್ ರೂಟ್ 3 ಇಂಟು √5 ಪ್ಲಸ್ ರೂಟ್ 3 ಅಂತ ಬರುತ್ತೆ. ಇದು ಮೇಲಿಂದ ಬಿಡಿಸ್ಕೋಬಹುದು. 5 ಇಂಟು √5 ಅಂದ್ರೆ √5 ಪ್ಲಸ್ 5 ಇಂಟು ರೂಟ್ 3 ಅಂದ್ರೆ 5 ರೂಟ್ 3 ಅಂತ ಬರೀಬಹುದು. ಇದು a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮ್ಗೆ ಇರೋದ್ರಿಂದ a ಅಂದ್ರೆ √5² ಮೈನಸ್ b ಅಂದ್ರೆ √3². ಓಕೆ, 5 ಮೈನಸ್ √5 ಪ್ಲಸ್ 5 ರೂಟ್ 3, √5² ಅಂದ್ರೆ 5 ಮೈನಸ್ √3² ಅಂದ್ರೆ 3 ಅಂತ ಬರುತ್ತೆ. ನೆಕ್ಸ್ಟ್ ಈ ಅಂಶದಲ್ಲಿರುವುದನ್ನ ಹಾಗೆ ಬರಿತೀವಿ. ನೆಕ್ಸ್ಟ್ 5 ಮೈನಸ್ 3 ಅಂದ್ರೆ 2 ಅಂತಾನು ಬರಿತೀವಿ. ಅಥವಾ ಏನ್ ಮಾಡ್ಬೋದು ಅಂತಂದ್ರೆ ಇಲ್ಲಿ ಎರಡು ಕಡೆ 5 ಕಾಮನ್ ಇದೆ, ಸೊ 5 ನಾವು ಕಾಮನ್ ಕೂಡ ತೆಗಿಬಹುದು. 5 ಕಾಮನ್ ತೆಗೆದ್ರೆ ಇಲ್ಲಿ 5 ಕಾಮನ್ ತೆಗೆದ್ವಿ, ಇಲ್ಲಿ √5 ಉಳಿತು, ಪ್ಲಸ್ ಪ್ಲಸ್, ಇಲ್ಲಿ 5 ಕಾಮನ್ ತೆಗೆದ್ವಿ, ಇಲ್ಲಿ √3 ಉಳಿತು, ಡಿವೈಡೆಡ್ ಬೈ 2 ಅಂತ ಬರಿಬಹುದು. ಈ ರೀತಿ ನಾವು ಲೆಕ್ಕಗಳನ್ನು ಮಾಡಬಹುದು. ನೆಕ್ಸ್ಟ್ ಎಕ್ಸಾಂಪಲ್ 4/1 ಪ್ಲಸ್ √5. 1 ಪ್ಲಸ್ √5 ಇರೋದ್ರಿಂದ 1 ಮೈನಸ್ √5 ಅಂಶ ಮತ್ತು ಛೇದಗಳಿಗೆ ಎರಡು ನಾವು ಗುಣಾಕಾರ ಮಾಡಬೇಕಾಗುತ್ತೆ. ಮಾಡಿದೀವಿ. ನೆಕ್ಸ್ಟ್ 4 ಇಂಟು 1 ಮೈನಸ್ √5, ಇದು ಕೆಳಗಡೆ ಹೇಳಿದೀನಿ, ಇದು a ಪ್ಲಸ್ ಬಿ a ಮೈನಸ್ ಬಿ ಫಾರ್ಮ್ನಲ್ಲೇ ಇರುತ್ತೆ. 1 ಪ್ಲಸ್ √5 ಇಂಟು 1 ಮೈನಸ್ √5. ಇದು ಬ್ರಾಕೆಟ್ ಅನ್ನ ಬಿಡಿಸ್ಕೊಂಡ್ರೆ ನಡೆಯುತ್ತೆ ಅಥವಾ ಹೀಗೆ ಬರ್ಕೊಂಡ್ರೆ ನಡೆಯುತ್ತೆ. ಇಲ್ಲಿ ಹೀಗೆ ಬರ್ಕೊಳ್ಳೋಣ. 4 ಇಂಟು 1 ಮೈನಸ್ √5 ಹಾಗೆ ಇರಲಿ, ಇದು ಅಂಶದ ಅಂಶ ಹಾಗೆ ಇರಲಿ. ಇಲ್ಲಿ ಏನಾಗುತ್ತೆ ಅಂದ್ರೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಂದ್ರೆ a ಅಂದ್ರೆ 1, b ಅಂದ್ರೆ √5, 1² ಮೈನಸ್ √5² ಅಂತ ಬರುತ್ತೆ. ಅಂಶ ಈ ಅಂಶವನ್ನು ಹಾಗೆ ಬರೆದಿದ್ದೀನಿ. 1² ಅಂದ್ರೆ 1 ಮೈನಸ್ √5² ಅಂದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 5 ಅಂತ ಉಳಿಯುತ್ತೆ ಅಷ್ಟೇ. ಇಲ್ಲಿ 4 ಇಂಟು 1 ಮೈನಸ್ √5, 1ರಲ್ಲಿ 5 ಹೋದ್ರೆ ಎಷ್ಟು ಬರುತ್ತೆ ಅಂದ್ರೆ ಇಲ್ಲಿ ಹಿಂದೆ ಚಿಹ್ನೆ ಏನಿಲ್ಲ ಅಂದ್ರೂ ಪ್ಲಸ್ ಇರುತ್ತೆ. ಅಂದ್ರೆ 1 ಪ್ಲಸ್ 1 ಮೈನಸ್ ಇದ್ದಾಗ ಏನ್ ಮಾಡ್ಬೇಕು, ದೊಡ್ಡ ಸಂಖ್ಯೆನಲ್ಲಿ ಸಣ್ಣ ಸಂಖ್ಯೆ ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆ ಬರೀಬೇಕು. ದೊಡ್ಡ ಸಂಖ್ಯೆ 5, ಅದ್ರಲ್ಲಿ 1 ಕಳಿಬೇಕು. 5ರಲ್ಲಿ 1 ಹೋದ್ರೆ 4, ದೊಡ್ಡ ಸಂಖ್ಯೆ ಚಿಹ್ನೆ -4. ಸೊ 1 ಮೈನಸ್ 5 ಅಂದ್ರೆ -4 ಅಂತ ಬರುತ್ತೆ. ಇಲ್ಲಿ ಇಂಟು ಇದೆ, ಹೌದಾ, ಹಾಗಾಗಿ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. 4 ಒಂದ್ಲೆ ಕ್ಯಾನ್ಸಲ್ ಆಗುತ್ತೆ. ಮೇಲೇನು ಉಳಿತು 1 ಮೈನಸ್ √5 ಡಿವೈಡೆಡ್ ಬೈ, ಇಲ್ಲಿ ಕೆಳಗಡೆ ಕ್ಯಾನ್ಸಲ್ ಮಾಡಿದಾಗ 1 ಅಂತ ಬರ್ದಿರ್ತೀವಿ ನಾವು. ಸೊ ಇದೇನಾಗುತ್ತೆ ಅಂದ್ರೆ 1 ಮೈನಸ್ √5 ಡಿವೈಡೆಡ್ ಬೈ -1 ಅಂತ ಆಗುತ್ತೆ. ಈ -1 ಹೋಗ್ಬೇಕು ಅಂತಂದ್ರೆ ಅಂಶ ಮತ್ತು ಛೇದಗಳ ಎರಡಕ್ಕೂ ನಾವು -1 ಗುಣಾಕಾರ ಮಾಡ್ಕೋಬೇಕು. ಯಾಕಂದ್ರೆ ನಮಗೆ ಛೇದದಲ್ಲಿ ಮೈನಸ್ ಇರಬಾರ್ದು ಅಂತ ಉದ್ದೇಶ ಅಷ್ಟೇ. ಇಂಟು -1 ಹಾಗಾದ್ರೆ ಇದು -1 ಬರೆದ್ರು ನಡೆಯುತ್ತೆ, ಬಿಟ್ಟರು ನಡೆಯುತ್ತೆ. -1 ಇಂಟು 1 ಮೈನಸ್ √5 ಡಿವೈಡೆಡ್ ಬೈ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗ್ಬಿಡುತ್ತೆ. 1 ನಮಗ್ ಗೊತ್ತಿದೆ ಫ್ರೆಂಡ್ಸ್ ಏನಂತಂದ್ರೆ a ಮೈನಸ್ ಬಿ ಇಸ್ ಈಕ್ವಲ್ ಟು ಮೈನಸ್ ಆಫ್ ಬಿ ಮೈನಸ್ ಎ ಅಂತ ಆಗುತ್ತೆ ಅಂತ ಗೊತ್ತಿರ್ಬೇಕು. ಹೇಗೆ ಅಂತ ಹೇಳ್ತೀನಿ ನೋಡಿ.
ಏನಾಗಬೇಕದು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಬಿ ಮೈನಸ್ ಆಫ್ ಬಿ ಮೈನಸ್ ಎ. ಅಂದ್ರೆ ಇಲ್ಲಿ ಎ ಮೈನಸ್ ಬಿ, ಇದ್ರ ಹಿಂದ್ಗಡೆ ಏನಿಲ್ಲ ಅಂದ್ರೆ ಚಿಹ್ನೆ ಏನಿರುತ್ತೆ, ಪ್ಲಸ್ ಅಂತ ಇರುತ್ತೆ. ಹಾಗಾದ್ರೆ ನೀವು ಎ ಮೈನಸ್ ಬಿ ನ ನೀವು ರಿವರ್ಸ್ ಆಗಿ ಬಿ ಮೈನಸ್ ಎ ಬರ್ದಿರಿ ಅಂತಂದ್ರೆ ಪ್ಲಸ್ ಇದೇನಾಗುತ್ತೆ ಮೈನಸ್ ಆಗುತ್ತೆ. ಅಥವಾ ನೀವು ಮೈನಸ್ ಇರೋದನ್ನ ಪ್ಲಸ್ ಮಾಡಿದ್ರಿ ಅಂದ್ರೆ ಎ ಮೈನಸ್ ಬಿ ಸ್ಥಾನ ಬಿ ಮೈನಸ್ ಎ, ಈ ರೀತಿ ರಿವರ್ಸ್ ಆಗುತ್ತೆ. ಸೊ ಏನಂತ ಬರೀಬಹುದು, ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಮೈನಸ್ ಆಫ್ ಬಿ ಮೈನಸ್ ಎ ಅಂತ ಬರೀಬಹುದು. ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ಮೈನಸ್ ಇರೋದ್ರಿಂದ ಅದನ್ನ ಇದು ಒಂದು ಬರೆದು ನಡೆಯುತ್ತೆ, ಬಿಟ್ಟರು ನಡೆಯುತ್ತೆ. ಇಲ್ಲಿ ಮೈನಸ್ 1 ಇರೋದನ್ನ ಏನಂತ ಬರೀಬಹುದು ನಾವು, +1 ಅಂತ ಮಾಡ್ಕೋಬೇಕು. 1 ಮೈನಸ್ √5 ಇರೋದು ಏನಾಗುತ್ತೆ, √5 ಮೈನಸ್ 1 ಅಂತ ಆಗುತ್ತೆ. ಸೊ ಫೈನಲ್ ಆನ್ಸರ್ ಏನಾಗುತ್ತೆ, √5 ಮೈನಸ್ 1 ಅಂತ ಆಗುತ್ತೆ. ಓಕೆ, ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಎಕ್ಸಾಂಪಲ್, 3 ಡಿವೈಡೆಡ್ ಬೈ 4 ಮೈನಸ್ √5. ಇಲ್ಲಿ 4 ಮೈನಸ್ √5 ಇರೋದ್ರಿಂದ 4 ಪ್ಲಸ್ √5 ಅಂಶ ಮತ್ತು ಛೇದಗಳಿಗೆ 2 ಗುಣಿಸ್ಕೋಬೇಕಾಗುತ್ತೆ. 3 ಇಂಟು 4 ಪ್ಲಸ್ √5 ಇಂಟು ಇದು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ರೂಪದಲ್ಲಿದೆ. ಸೊ ಏನಾಗುತ್ತೆ ಅಂದ್ರೆ ಇದು ಅಂಶಕ್ಕೆ ನಾವು ಅಂಶವನ್ನ ಹಾಗೆ ಬರಿತೀವಿ. ಎ ಸ್ಕ್ವೇರ್ ಅಂದ್ರೆ 4 ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ √5 ಸ್ಕ್ವೇರ್ ಅಂತ ಆಗುತ್ತೆ. ಈ ಅಂಶಕ್ಕೆ ಈ ಅಂಶ ಹಾಗೆ ಇದೆ. 4 ಸ್ಕ್ವೇರ್ ಅಂದ್ರೆ 4 4 16 ಅಂತ ಆಗುತ್ತೆ. ಮೈನಸ್ √5 ಸ್ಕ್ವೇರ್ ಅಂದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 5 ಅಂತ ಬರುತ್ತೆ. ಈ ಅಂಶಕ್ಕೆ ಅಂಶ ಹಾಗೆ ಇರಲಿ. 16ರಲ್ಲಿ 5 ಹೋದ್ರೆ ಎಷ್ಟು ಬರುತ್ತೆ, 11 ಅಂತ ಬರುತ್ತೆ. ಇದನ್ನ ಇನ್ನೊಂದು ರೀತಿ ಏನ್ ಬರೀಬಹುದು ಅಂತಂದ್ರೆ 3 ಡಿವೈಡೆಡ್ ಬೈ 11 ಇಂಟು 4 ಪ್ಲಸ್ √5 ಈ ರೀತಿನೂ ಬರೀಬಹುದು. ನೆಕ್ಸ್ಟ್ ಎಕ್ಸಾಂಪಲ್, 3 ಡಿವೈಡೆಡ್ ಬೈ 2 ಮೈನಸ್ √2 ಅಂತ ಇದೆ. 2 ಮೈನಸ್ √2 ಇರೋದ್ರಿಂದ 2 ಪ್ಲಸ್ √2 ಅಂಶ ಮತ್ತು ಛೇದಗಳಿಗೆ 2 ಗುಣಿಸ್ಕೋಬೇಕಾಗುತ್ತೆ. ಸೊ 3 ಇಂಟು 2 ಪ್ಲಸ್ √2 ಡಿವೈಡೆಡ್ ಬೈ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂತ ಇದೆ. ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಗೊತ್ತಿದೆ. ಎ ಅಂದ್ರೆ 2, ಬಿ ಅಂದ್ರೆ √2. ಎ ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಬಿ ಅಂದ್ರೆ ಏನಿದೆ, √2 ಸ್ಕ್ವೇರ್. ಇದು ಅಂಶಕ್ಕೆ ಅಂಶ ಹಾಗೆ ಇರಲಿ. 2 ಸ್ಕ್ವೇರ್ ಅಂದ್ರೆ 4, √2 ಸ್ಕ್ವೇರ್ ಅಂದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ 2 ಅಂತ ಬರುತ್ತೆ. ಇದೇ ಅಂಶ ಹಾಗೆ ಇರಲಿ. 4 ಮೈನಸ್ 2 ಅಂದ್ರೆ 2. ಇದನ್ನ ನಾವೇನಂತ ಬರೀಬಹುದು, 3 ಡಿವೈಡೆಡ್ ಬೈ 2 ಇಂಟು 2 ಪ್ಲಸ್ √2 ಅಂತ ಬರೀಬಹುದು. ಓಕೆ ಫ್ರೆಂಡ್ಸ್, ಅದೇ ರೀತಿ ನೀವು ಈ ಎಕ್ಸಾಂಪಲ್ಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.